ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 10, 2026 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 16ರಿಂದ 23ರವರೆಗಿನ ವಚನಗಳು. ಯೇಸು ಶಿಷ್ಯರ ನಿಯೋಗವನ್ನು ಕಳುಹಿಸುವಾಗ ಅವರಿಗೆ ಕೊಟ್ಟ ಆದೇಶ ಇದು: ಗಮನಿಸಿರಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ. ಆದುದರಿಂದ ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳು ಆಗಿರಿ. ಜನರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮನ್ನು ನ್ಯಾಯಸ್ಥಾನಗಳಿಗೆ ಹಿಡಿದೊಪ್ಪಿಸುವರು, ಪ್ರಾರ್ಥನಾ ಮಂದಿರಗಳಲ್ಲಿ ಕೊರಡೆಗಳಿಂದ ಹೊಡೆಯುವರು. ನನ್ನ ನಿಮಿತ್ತ ನಿಮ್ಮನ್ನು ಅಧಿಕಾರಿಗಳ ಮತ್ತು ಅರಸರುಗಳ ಮುಂದೆ ಎಳೆದೊಯ್ಯುವರು. ಅವರ ಹಾಗೂ ಪರಕೀಯರ ಮುಂದೆ ನೀವು ನನಗೆ ಸಾಕ್ಷಿಗಳಾಗುವಿರಿ. ನಿಮ್ಮನ್ನು ಹಿಡಿದೊಪ್ಪಿಸುವಾಗ ಹೇಗೆ ವಾದಿಸುವುದು, ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ. ಏಕೆಂದರೆ ನೀವು ಹೇಳಬೇಕಾದುದನ್ನು ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡಲಾಗುವುದು. ಆಗ ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು. ಸಹೋದರನು ಸಹೋದರನನ್ನೇ, ತಂದೆಯು ಮಗನನ್ನೇ ಮರಣಕ್ಕೆ ಗುರಿ ಮಾಡುವರು. ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. ನೀವು ನನ್ನವರು, ಆದುದರಿಂದಲೇ ನಿಮ್ಮನ್ನು ಎಲ್ಲರೂ ದ್ವೇಷಿಸುವರು. ಆದರೆ ಕೊನೆಯವರೆಗೂ ಸೈರಣೆಯಿಂದಿರುವವನು ಜೀವೋದ್ಧಾರವನ್ನು ಹೊಂದುವನು. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆಪಡಿಸಿದರೆ ಮತ್ತೊಂದು ಊರಿನಲ್ಲಿ ಆಶ್ರಯ ಪಡೆಯಿರಿ. ನರಪುತ್ರನು ಬರುವಷ್ಟರಲ್ಲಿ ನೀವು ಇಸ್ರಾಯೇಲ್ ಜನರ ಊರುಗಳನ್ನೆಲ್ಲ ಸುತ್ತಿ ಮುಗಿಸಿರಲಾರಿರಿ. ಇದು ನಿಶ್ಚಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಕ್ರಿಸ್ತನ ಹಾದಿ ಸುಲಭದ್ದಲ್ಲ, ಬದಲಿಗೆ ಸವಾಲುಗಳ ಹಾದಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, 16ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ರಾಜನಾಗಿದ್ದ 8ನೇ ಹೆನ್ರಿ ಕಥೋಲಿಕ ಧರ್ಮಸಭೆಯ ನಿಯಮಗಳಿಗೆ ವಿರುದ್ಧವಾಗಿ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಿ ಮತ್ತೊಂದು ಮದುವೆಯಾಗಲು ಬಯಸಿದನು. ಅಷ್ಟೇ ಅಲ್ಲದೆ ತಾನೇ ಚರ್ಚಿನ ಪರಮಾಧಿಕಾರಿ ಎಂದು ಘೋಷಿಸಿಕೊಂಡನು. ರಾಜನ ಆಪ್ತ ಸಲಹೆಗಾರನೂ ದೇಶದ ಪ್ರಧಾನ ನ್ಯಾಯಾಧೀಶನೂ ಆಗಿದ್ದ ಥಾಮಸ್ ಮೂರ್ ಇದಕ್ಕೆ ಒಪ್ಪಲಿಲ್ಲ. ರಾಜನು ಥಾಮಸ್ ಮೂರ್ ಅವರ ಮೇಲೆ ಒತ್ತಡ ತಂದನು, ಬೆದರಿಕೆ ಹಾಕಿದನು. ಕೊನೆಗೆ ರಾಜದ್ರೋಹದ ಸುಳ್ಳು ಆರೋಪ ಹೊರಿಸಿ ಸೆರೆಮನೆಯಲ್ಲಿಟ್ಟನು. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಥಾಮಸ್ ಮೂರ್ ಅವರಿಗೆ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ರಾಜನಿಗೆ ಜೈ ಎನ್ನುವ ಅವಕಾಶವಿತ್ತು. ಆದರೆ ಯೇಸು ಸ್ವಾಮಿ ಇಂದಿನ ವಾಚನದಲ್ಲಿ ಹೇಳಿದಂತೆ, ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮವೇ ನಿಮ್ಮ ಮುಖಾಂತರ ಮಾತನಾಡುವುದು ಎಂಬ ಮಾತು ಅವರಲ್ಲಿ ನಿಜವಾಯಿತು. ಪ್ರಿಯರೇ, ಅವರು ರಾಜನ ಎದುರು ಅತ್ಯಂತ ಬುದ್ಧಿವಂತಿಕೆಯಿಂದ ಧರ್ಮದ ಸತ್ಯವನ್ನು ಎತ್ತಿ ಹಿಡಿದು ಮಾತನಾಡಿದರು. ಅವರ ಸ್ವಂತ ಕುಟುಂಬದವರೇ ಬಂದು ರಾಜನ ಮಾತಿಗೆ ಒಪ್ಪಿಕೊಂಡು ಪ್ರಾಣ ಉಳಿಸಿಕೊಳ್ಳಿ ಎಂದು ಬಲವಂತ ಮಾಡಿದಾಗಲೂ ಅವರು ಸತ್ಯದ ಹಾದಿ ಬಿಡಲಿಲ್ಲ. 1535ರಲ್ಲಿ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಮರಣದಂಡನೆ ಜಾರಿಯಾಗುವ ಮುನ್ನ ಅವರು, ನಾನು ರಾಜನ ನಂಬಿಕಸ್ಥ ಸೇವಕ, ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ನಾನು ದೇವರ ಸೇವಕ ಎಂದು ಸಾರಿದರು. ಕೊನೆಯವರೆಗೂ ಸೈರಣೆಯಿಂದ ಇದ್ದು ಅವರು ಕ್ರಿಸ್ತನಿಗೆ ಸಾಕ್ಷಿಯಾದರು. ಪ್ರಭೇಶನಲ್ಲಿ ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮ್ಮ ಕ್ರೈಸ್ತ ಜೀವನದ ಕಠಿಣ ಸತ್ಯಗಳನ್ನು ಬಿಚ್ಚಿಡುತ್ತಾರೆ. ಮೊದಲನೇದಾಗಿ, ತೋಳಗಳ ನಡುವೆ ಕುರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ ಎನ್ನುತ್ತಾರೆ ಪ್ರಭು ಯೇಸು. ಆತ್ಮೀಯರೇ, ಯೇಸುವಿನ ಮಾರ್ಗದಲ್ಲಿ ನಡೆಯುವವರು ಕುರಿಗಳಂತೆ ಸೌಮ್ಯರಾಗಿರುತ್ತಾರೆ. ಆದರೆ ತೋಳಗಳಂತೆ ಜಗತ್ತು ಸ್ವಾರ್ಥ ಮತ್ತು ಕ್ರೌರ್ಯದಿಂದ ತುಂಬಿರುತ್ತದೆ. ತಮ್ಮ ಸೌಮ್ಯತೆಯನ್ನು ಕಳೆದುಕೊಳ್ಳಬಾರದು ಎಂಬುದಾಗಿ ಪ್ರಭು ಯೇಸು ನುಡಿಯುತ್ತಾರೆ. ಎರಡನೆಯದಾಗಿ, ಸರ್ಪಗಳಂತೆ ಸೂಕ್ಷ್ಮ ಬುದ್ಧಿಯುಳ್ಳವರು, ಪಾರಿವಾಳಗಳಂತೆ ಸರಳ ಜೀವಿಗಳಾಗಿರಿ ಎನ್ನುತ್ತಾರೆ. ಕ್ರೈಸ್ತರು ಮೂರ್ಖರಾಗಿರಬಾರದು. ಜಗತ್ತಿನ ಕಪಟತನವನ್ನು ಅರ್ಥ ಮಾಡಿಕೊಳ್ಳಲು ಸರ್ವದಂತಹ ವಿವೇಕ, ಬುದ್ಧಿವಂತಿಕೆ ಇರಬೇಕು. ಆದರೆ ಅದೇ ಸಮಯದಲ್ಲಿ ನಮ್ಮ ಹೃದಯದಲ್ಲಿ ಪಾರಿವಾಳದಂತಹ ನಿಷ್ಕಪಟತೆ, ಪಾವಿತ್ರತೆ ಮತ್ತು ಸರಳತೆ ಇರಬೇಕು. ಬುದ್ಧಿವಂತಿಕೆ ಮತ್ತು ಸೌಮ್ಯತೆಯ ಸಮತೋಲನವೇ ಕ್ರಿಸ್ತನ ಹಾದಿ. ಇನ್ನು ಮೂರನೇದಾಗಿ, ಪವಿತ್ರಾತ್ಮರ ಮಾರ್ಗದರ್ಶನದ ಬಗ್ಗೆ ನಮಗೆ ತಿಳಿಯಪಡಿಸುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಅಧಿಕಾರಿಗಳ ಮುಂದೆ ನಿಂತಾಗ ಏನು ಮಾತನಾಡಬೇಕು ಎಂದು ಚಿಂತಿಸಬೇಡಿ ಎನ್ನುತ್ತಾರೆ ಪ್ರಭು ಯೇಸು. ನಾವು ದೇವರಲ್ಲಿ ಸಂಪೂರ್ಣ ಭರವಸೆ ಇಟ್ಟಾಗ ಪವಿತ್ರಾತ್ಮರೇ ನಮ್ಮ ಬಾಯಿಗೆ ಸೂಕ್ತವಾದ ಮಾತುಗಳನ್ನು ನೀಡುತ್ತಾರೆ. ಇನ್ನು ಕೊನೆಯದಾಗಿ, ಕೊನೆಯವರೆಗೂ ಸೈರಣೆಯಿಂದಿರಿ ಎನ್ನುತ್ತಾರೆ. ನಮ್ಮ ವಿಶ್ವಾಸದ ನಿಮಿತ್ತ ನಮ್ಮ ಸ್ವಂತ ಕುಟುಂಬದವರೇ ವಿರೋಧಿಗಳಾಗಬಹುದು. ಆದರೂ ಯಾರು ಕೊನೆಯವರೆಗೂ ತಾಳ್ಮೆ ಮತ್ತು ವಿಶ್ವಾಸವನ್ನು ಕಾಪಾಡಿಕೊಳ್ಳುತ್ತಾರೋ ಅವರೇ ರಕ್ಷಣೆಯನ್ನು ಹೊಂದುತ್ತಾರೆ ಎನ್ನುತ್ತಾರೆ ಪ್ರಭು ಯೇಸು. ಆತ್ಮೀಯರೇ, ಇನ್ನು ಈ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಜೀವಿಸಬಹುದು? ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ನಾವು ಜೀವಿಸಬಹುದು?
ನಕಾರಾತ್ಮಕ ಟೀಕೆಗಳಿಗೆ ಧೃತಿಗೆಡದಿರುವುದು ಶುಭ ಸಂದೇಶವನ್ನು ನಾವು ಜೀವಿಸುವಂತಹ ಒಂದು ವಿಧಾನವಾಗಿದೆ. ಪ್ರಿಯರೇ, ನಮ್ಮ ವಿಶ್ವಾಸ, ಪ್ರೀತಿ ಮತ್ತು ಮೌಲ್ಯಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಜನರಲ್ಲಿ, ನಮ್ಮ ಕುಟುಂಬಗಳ ವ್ಯಾಪ್ತಿಯಲ್ಲಿ ಅಪಹಾಸ್ಯ ಉಂಟಾದಾಗ ನಾವು ಭಯಪಡಬೇಕಾಗಿಲ್ಲ. ಆ ಕ್ಷಣದಲ್ಲಿ ದೇವರ ಮೇಲೆ ಭರವಸೆ ಇಟ್ಟು ಶಾಂತವಾಗಿರಬೇಕು. ದೇವರು ನಮಗೆ ಸೂಕ್ತ ಸಮಯದಲ್ಲಿ ಧೈರ್ಯ ನೀಡುತ್ತಾರೆ. ಪ್ರಿಯರೇ, ಕ್ರಿಸ್ತನ ಹಾದಿ ಸುಲಭದ್ದಲ್ಲ, ಅದು ಸವಾಲುಗಳಿಂದ ಕೂಡಿದೆ. ಆದರೆ ಆ ಸವಾಲುಗಳನ್ನು ಎದುರಿಸಲು ನಮಗೆ ಪವಿತ್ರಾತ್ಮರ ಬಲವಿದೆ. ಜಗತ್ತಿನ ಕಪಟತನ ನಡುವೆಯೂ ನಮ್ಮ ವಿವೇಕ ಮತ್ತು ಸರಳತೆಯನ್ನು ಕಾಪಾಡಿಕೊಂಡು ಕೊನೆಯವರೆಗೂ ಕ್ರಿಸ್ತನ ಸೇವಕರಾಗಿ ಬದುಕೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.